ಸಚ್ಖಂಡ್ ಎಕ್ಸ್‌ಪ್ರೆಸ್ ಪ್ರಯಾಣಿಕರಿಗೆ ಪ್ರಯಾಣದುದ್ದಕ್ಕೂ ಉಚಿತ ಆಹಾರವನ್ನು ಪೂರೈಸುವ ಭಾರತದ ಏಕೈಕ ರೈಲು ಎಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ. ಇದು ಪಂಜಾಬ್‌ನ ಅಮೃತಸರದಿಂದ ಮಹಾರಾಷ್ಟ್ರದ ನಾಂದೇಡ್‌ಗೆ ಸಂಪರ್ಕ ಕಲ್ಪಿಸುತ್ತದೆ. ಇದರ ಹಿಂದಿನ ಕಾರಣ ದಶಕಗಳಷ್ಟು ಹಳೆಯದಾದ ಭಕ್ತಿ ಮತ್ತು ಸೇವೆ. ಈ ರೈಲು ಸಿಖ್ ಧರ್ಮದ 2 ಅತ್ಯಂತ ಪವಿತ್ರ ಸ್ಥಳಗಳನ್ನು ಸಂಪರ್ಕಿಸುತ್ತದೆ: ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಮತ್ತು 10ನೇ ಸಿಖ್ ಗುರು ಗೋವಿಂದ್ ಸಿಂಗ್ ಜಿ ತಮ್ಮ ಅಂತಿಮ ದಿನಗಳನ್ನು ಕಳೆದ ಸ್ಥಳ. ಸಿಖ್ ಸಮುದಾಯವು ಪ್ರಯಾಣಿಕರನ್ನು ಭಕ್ತರಂತೆ ಪರಿಗಣಿಸುತ್ತದೆ. ಸಿಖ್ ಧರ್ಮದಲ್ಲಿ ಲಂಗರ್ ಒಂದು ಸಮುದಾಯ ಅಡಿಗೆ ಮನೆಯಾಗಿದ್ದು, ಅಲ್ಲಿ ಅವರು ಧರ್ಮ, ಜಾತಿ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ಉಚಿತ ಆಹಾರವನ್ನು ನೀಡಲಾಗುತ್ತದೆ. ಈ ಸೇವೆಯನ್ನು ಸಂಪೂರ್ಣವಾಗಿ ಡೊನೇಷನ್ಸ್ ಇಂದ ನೀಡಲಾಗುತ್ತದೆ ಮತ್ತು ಸಿಖ್ ಸ್ವಯಂ ಸೇವಕರು ನಿರ್ವಹಿಸುತ್ತಾರೆ. ಪ್ಯಾಂಟ್ರಿ ಕಾರ್ನಲ್ಲಿ ಆಹಾರವನ್ನು ಬೇಯಿಸುವ ಬದಲು ರೈಲು ಮಾರ್ಗದಲ್ಲಿರುವ ವಿವಿಧ ಗುರುದ್ವಾರಗಳ ಸ್ವಯಂ ಸೇವಕರು ತಾಜಾ ಊಟವನ್ನು ತಯಾರಿಸಿ ನಿಲ್ದಾಣಕ್ಕೆ ತರುತ್ತಾರೆ. ಭೂಪಾಲ್, ಗ್ವಾಲಿಯರ್, ಝಾನ್ಸಿ ಮತ್ತು ದಿಲ್ಲಿಯಂತಹ ಪ್ರಮುಖ ನಿಲ್ದಾಣಗಳಲ್ಲಿ ರೈಲು ನಿಂತಾಗ ಸ್ವಯಂ ಸೇವಕರು ದೊಡ್ಡ ಬಕೆಟ್ ದಾಲ್, ಸಬ್ಜಿ ಮತ್ತು ರೋಟಿಗಳನ್ನು ಬುಟ್ಟಿಗಳೊಂದಿಗೆ ರೈಲನ್ನು ಹತ್ತುತ್ತಾರೆ. ಅವರು ಕೋಚ್ನಿಂದ ಕೋಚ್ಗೆ ಎಸಿ, ಸ್ಲೀಪರ್ ಮತ್ತು ಜನರಲ್ ಚಲಿಸುತ್ತಾರೆ ಮತ್ತು ಪ್ರತಿಯೊಬ್ಬ ಪ್ರಯಾಣಿಕರಿಗೂ ತಾಜಾ ಬಿಸಿ ಊಟವನ್ನು ಉಚಿತವಾಗಿ ನೀಡುತ್ತಾರೆ. ಈ ಸಂಪ್ರದಾಯವು ಸರಿಸುಮಾರು 1995 ರಿಂದ ನಡೆಯುತ್ತಿದೆ.